ಅಣ್ಣವರು ಜರ್ಮನಿ ಕಡೆಗೆ ಓಟ, ಅಕ್ಕವರು ಅಮೆರಿಕ ಕಡೆಗೆ ಓಟ. ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಪ್ರತಿದಿನ ದೆಹಲಿ ಕಡೆಗೆ ಓಟ ಓಟ ಓಟ. ನಮ್ಮ ಅಣ್ಣ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಕನಸು ಕಾಣುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಪ್ರತಿದಿನ ಸಿಗ್ತಾ ಇರೋದು ಓನ್ಲಿ ಖಾಲಿ ಪರೋಟ ಪರೋಟ ಪರೋಟ. ಥೂ ಹೋಗ್ರಪ್ಪ, ನೀವುಗಳು ಏನಾದ್ರೂ ಮಾಡ್ಕೊಳ್ಳಿ, ಒದ್ದಾದ್ರೂ ಕುರ್ಚಿನ ಕಿತ್ಕೊಳ್ಳಿ, ಅಥವಾ ಕೊರಳು ಪಟ್ಟಿ ಇಟ್ಕೊಂಡು ಬಡ್ದಾಡ್ಕೊಂಡಾದ್ರೂ ಕುರ್ಚಿನ ಕಿತ್ಕೊಳ್ಳಿ, ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನೋ ರೀತಿಯಾಗಿ ಈ ಅಡ್ಡಗೋಡೆಯ ಮೇಲೆ ದೀಪವನ್ನ ಇಟ್ಟ ಹಾಗೆ ಒಂದು ದೀಪವನ್ನ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ದೀಪವನ್ನ ಹಚ್ಚಿ ಬಿಟ್ಬಿಟ್ಟು ಆರಾಮಾಗಿ ತಂಪಾಡ್ಗೆ ತಾವು ನನಗೂನು ಈ ಪಕ್ಷಕ್ಕೂನು ಇವ್ರಿಗೂನು ಯಾವುದೇ ರಾಜ್ಯಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಆರಾಮ ಕೂಲಾಗಿ ತಮ್ಮ ರಾಜಕೀಯ ಜೀವನವನ್ನ ನೆಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವ್ರ ತಾನೇ ಏನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಏನ್ರಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅವ್ರ ಕೈಲಿ? ಅವರೇನೆ ಅವರ ಪಕ್ಷದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿ ತಮ್ಮ ರಾಜಕೀಯ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಏನೇಳಿ, ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಕೇಳಿ. ಈ ಸೋನಿಯಾ ಅವರಿದಾರಲ್ಲ, ಸೋನಿಯಾ ಅವರವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತುಂಬಾ ಅಭಿಮಾನ, ತುಂಬಾ ಪ್ರೀತಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ತುಂಬಾ ಕನಸನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಈ ರಾಹುಲ್ ಗಾಂಧಿ ಇದಾರಲ್ಲ, ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ ಅನ್ನುವಂತಹ ಆಸೆ, ಬಯಕೆ. ಹಾಗಾಗಿನೇ ಈ ಮುಖ್ಯಮಂತ್ರಿಯ ಏನು ಆ ಕುರ್ಚಿ ಅನ್ನೋದೇನಿದೆ, ಈ ಕಡಿಕ ಆ ಕಡಿಕ್ ಹಾಕ್ಬೇಕು, ಆ ಕಡಿಕ್ ಹಾಕ್ಬೇಕಾ ಈ ಕಡಿಕ್ ಹಾಕ್ಬೇಕಾ ಅಂತ ಎಲ್ರೂ ಸಿಕ್ಕಾಬಿಟ್ಟೆ ಗೊಂದಲದಲ್ಲಿದ್ದಾರೆ. ಯಡಿಯೂರಪ್ಪನವರು ಅಂದೇ ಒಂದು ಭವಿಷ್ಯವನ್ನ ನೋಡಿದ್ರು. ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ಮುಖ್ಯಮಂತ್ರಿಗಳಾಗ್ತೀರಾ? ಸಾಧ್ಯವಾಗುತ್ತಾ? ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ ಅಂತ ಒಂದು ಭವಿಷ್ಯವನ್ನ ನೋಡಿದ್ರು. ಡಿ ಕೆ ಶಿವಕುಮಾರ್ ಅವರು ಏನೇ ತಿಪ್ಪುರ್ಲಾಗ ಹಾಕಿದ್ರು, ಏನೇ ತಿಪ್ಪುರ್ಲಾಗ ಹಾಕಿದ್ರು ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯೋದಿಲ್ಲ, ಖಂಡಿತವಾಗಿ ಇಳಿಯೋದಿಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ಯಾವ ರೀತಿಯಾಗಿ ಎಲ್ಲ ತಂತ್ರಗಳನ್ನ ಎಣಿತಾರೆ ಅಂತ ನಾನು ತುಂಬಾ ತುಂಬಾ ಚೆನ್ನಾಗಿ ನೋಡಿ ತಿಳ್ಕೊಂಡಿರೋಂಥವ್ನು. ಏನಾದ್ರೂ ಒಪ್ಪಂದದ ರೀತಿಯಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದೇ ಆಗಿದ್ದಿದ್ರೆ ಮುಂದಿನ ತಿಂಗಳು ಏನು ಹಿಂದುಳಿದ ಒಂದು ಸಮಾವೇಶವನ್ನ ದೊಡ್ಡದಾಗಿ ಅಂದ್ರೆ ಅದ್ದೂರಿಯಾಗಿ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಜನನ್ನ ಸೇರಿಸಬೇಕು ಅಂತ ಸಿದ್ದರಾಮಯ್ಯನವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ತನ್ನ ಶಕ್ತಿ ಬಲವನ್ನ, ಹೈಕಮಾಂಡ್ಗೆ ತನ್ನ ಶಕ್ತಿ ಬಲವನ್ನ ತೋರಿಸ್ಬೇಕು ಅನ್ನುವ ರೀತಿಯಾಗಿ ಒಂದು ದೊಡ್ಡದಾದ ಸಮಾವೇಶವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಸಮಾವೇಶದ ಅವಶ್ಯಕತೆ ಇರಲಿಲ್ಲ ಅನ್ಕೊಳ್ತೀನಿ. ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ಈ ಗುಮ್ಮ ಬಂತು ಗುಮ್ಮ ಅನ್ನುವ ಕಥೆಯನ್ನ ಹೇಳುವ ಹಾಗೆ, ಅಥವಾ ಈ ತೋಳ ಬಂತು ತೋಳ ಆ ರೀತಿಯಾಗಿ ಕಥೆಯನ್ನ ಹೇಳುವ ಹಾಗೆ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನ ಹಂಚ್ಕೊಂಡ್ರು, ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬಂದ್ರು. ಹಾಗೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ RSS ಗೀತೆಯನ್ನ ಹೇಳಿದ್ರು. ಅಂದ್ರೆ ನೀವೇನಾದ್ರೂ ನನಗೆ ಮೋಸವನ್ನ ಮಾಡ್ತೀನಿ ಅಂತಂದ್ರೆ ನಾನು ಬಿಜೆಪಿಗೆ ಹೋಗ್ಬಿಡ್ತೀನಿ ನೋಡಿ ಅನ್ನೋ ರೀತಿಗೆ ತೋರಿಸುವ ರೀತಿಯಾಗಿ. ಅಂದ್ರೆ ಅವ್ರು ಬಿಜೆಪಿಗೆ ಹೋಗೋದಿಲ್ಲ. ಅಂದ್ರೆ ಗುಮ್ಮ ಬಂತು ಗುಮ್ಮ, ಗುಮ್ಮ ಬಂತು ಗುಮ್ಮ ಅನ್ನುವಂತಹ ಒಂದು ಕಥೆಯನ್ನ ಹೇಳುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಹುಳವನ್ನ ಬಿಟ್ಟು ಮೀನನ್ನ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಮೀನು ಸಿಕ್ಕಾಕೊಳ್ತಾ ಇಲ್ಲ ಅಷ್ಟೇನೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಮಟ್ಟದಲ್ಲಿ ಅವ್ರದೇನೆ ಮನೆ ಒಂದು 3 ಬಾಗ್ಲಾಗಿ ಒಡೆದೋಗ್ ಕೂತ್ಬಿಟ್ಟಿದೆ. ಒಂದ್ ಕಡೆ ಹೇಳ್ತಾರೆ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಅವ್ರದೇ ಪಕ್ಷದಲ್ಲಿ ಇಲ್ಲ, ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮುಂದುವರಿಲಿ ಅಂತ ಅಂದ್ಬಿಟ್ಟು ಅಲ್ಲೇ ಘೋಷಣೆಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಇನ್ನ 3ನೇ ಬಾಗ್ಲಿನಲ್ಲಿ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಯಾರಾದ್ರೂ ಹಿರಿಯರು ಯಾರಿರ್ತಾರೆ ಅವರೇನೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಲಿ, ಇಂಡಿ ಒಕ್ಕೂಟದಲ್ಲಿ ಯಾರಾದ್ರೂ ಒಬ್ರಾಗ್ಲಿ, ಈ ರೀತಿಯಾಗಿ ಅವರಲ್ಲೇನೆ ಅವರೇ ಬಡದಾಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ? ಪ್ರತಿ ಬಾರಿ ನಾವೆಲ್ಲ ನೋಡ್ತಾ ಇದ್ದೋ, ಕಿವಿ ತೂದ್ ಬಿದ್ದುಬಿಟ್ಟಿದೆ. ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವೇ ಏನಾದ್ರೂ ಮಾಡ್ಕೊಂಡ್ಬಿಡ್ರಪ್ಪ ಅಂತ ಒಂದು ಮಾತನ್ನ ಹೇಳಿದ್ರು, ಅವಾಗ ಅರ್ಥ ಆಗೋಯ್ತು ನಮ್ಗೆಲ್ಲ ತುಂಬಾ ಚೆನ್ನಾಗಿ, ಪ್ರತಿಯೊಂದಕ್ಕೂ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಶುದ್ಧವಾದ ಸುಳ್ಳು ಅಂತ. ಪಾಪ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇರುತ್ತೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷಕ್ಕಾಗಿ ತುಂಬಾ ದುಡಿದಿದ್ದಾರೆ. ನಾನು ಒಪ್ಕೊಳ್ತೀನಿ, ನಾನು ಬಿಜೆಪಿ ಪರವಾಗಿ ಮಾತನಾಡ್ತೀನಿ ಅಂದ್ರೆ ನಾನು ಮೋದಿ ಅವರ ಅಭಿಮಾನಿ. ತುಂಬಾ ದುಡಿದಿದ್ದಾರೆ ಅವರು. ಹೇಗೆಲ್ಲ ವರ್ಕ್ ಮಾಡಿದ್ದಾರೆ, ಹೇಗೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಪ್ರತಿಯೊಂದು ಪಂಚಾಯಿತಿ ಹಂತದಿಂದನೂ ಅವರು ಕೆಲಸವನ್ನ ಮಾಡಿದ್ದಾರೆ. ನಾವೆಲ್ಲ ತುಂಬಾ ಚೆನ್ನಾಗಿ ನೋಡಿದ್ದೀವಿ. ನಾವ್ ಅನ್ಕೊಳ್ತಾ ಇದ್ದವು ಕೆಲವೊಂದು ಬಾರಿ, ಡಿ ಕೆ ಶಿವಕುಮಾರ್ ಅಂತವರು ಬಿಜೆಪಿಯಲ್ಲಿ ನಮ್ಗಳಿಗೆ ಯಾರನ್ನು ಸಿಗ್ಲಿಲ್ವಲ್ಲಪ್ಪ, ಅಂದ್ರೆ ಪಕ್ಷ ಸಂಘಟನೆಯನ್ನ ಮಾಡುವಂತಹ ವಿಚಾರದಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಅಷ್ಟೊಂದೆಲ್ಲ ಮಾಡಿದ್ದಾರೆ. ಜೊತೆಗೆ ಇನ್ನ ಒಕ್ಕಲಿಗರು, ನಮ್ಮ ಒಕ್ಕಲಿಗರು ಅವ್ರು ಯಾರಾದ್ರೂ ಒಬ್ರು ಮುಖ್ಯಮಂತ್ರಿಗಳಾಗ್ಲಿ ಅಂತ ಅಂದ್ಬಿಟ್ಟು ತುಂಬಾ ಕನಸನ್ನ ಕಟ್ಕೊಂಡು ಒಕ್ಕಲಿಗರೆಲ್ಲ ಒಂದಾಗಿ ಮತವನ್ನ ನೀಡಿದ್ರು.
ಬಟ್ ಇವಾಗ ಎಲ್ಲ ಉಲ್ಟಾ ಸೀದಾ ಆಗೋ ರೀತಿಯಾಗಿ ಕಾಣಿಸ್ತಾ ಇದೆ. ನಾನು ಕೆಲವೊಂದಷ್ಟು ಪೋಸ್ಟ್ಗಳನ್ನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿನೇ ಇನ್ನೊಂದು ತಂಡ ಕೆಲಸವನ್ನ ಮಾಡ್ತಾ ಇದೆ. ಏಕೆ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಆ ಡಿ ಕೆ ಶಿವಕುಮಾರ್ ಅಲ್ಲಿರುವಂತಹ ಕೆಲವೊಂದಷ್ಟು ನೆಗೆಟಿವ್ ಥಿಂಗ್ಸ್ಗಳನ್ನೆಲ್ಲ ತೆಗೆದುಕೊಂಡು ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಅದು ಅವರದೇ ಪಕ್ಷದಲ್ಲಿರುವಂತವ್ರು, ಅಂದ್ರೆ ಮಾನ್ಯ ಸಿದ್ದರಾಮಯ್ಯನ ಕಡೆಯವರು. ನಿಮ್ಗೆಲ್ಲ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ನೋಡ್ಕೊಳ್ಳಿ ಅಂತ ಹೇಳ್ತಾ, ಡಿ ಕೆ ಶಿವಕುಮಾರ್ ಅವರಂತೂ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿಗಂತೂ ಸತ್ಯವಾಗಿ ಬರೋದಿಲ್ಲ. ಬಟ್ ಎದುರಿಸ್ತಾರೆ, ನಾನು ಪಕ್ಷ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ. ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ನಿಯತ್ತಿನ ಕಟ್ಟುಮಟ್ಟಾದ ಅಂತಂದ್ರೆ ಏನು ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ನನ್ನ ಕನ್ನಡದಲ್ಲಿ. ನಿಯತ್ತಾಗಿ ಒಂದು ಕಡೆ ಇರುವಂತಹ ವ್ಯಕ್ತಿ, ಹಾಗೆ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ, ಏನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ಪಟ್ಟಿರುವಂತಹ ಕಷ್ಟಕ್ಕೆ ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.